ಮೇರ್ಚಿತ್ತ ಅಂತೇಳಿ ಒಂದು ಮ್ಯಾಗ್ಜಿನ್ನು ಡಯಟಿಂದ ಇದು ಮಾಡುವಂಥದ್ದು. ಅದರಲ್ಲಿ ವಿಶೇಷವಾಗಿ ಇಲ್ಲಿ ನಮ್ಮ ಶಾಲೆಯಲ್ಲಿ SPC ಏನಿದೆಯಲ್ಲ ಆ SPCದು ಸಂಬಂಧಪಟ್ಟಂತಹ ಪ್ರಕಟಣೆಯನ್ನು ಇಲ್ಲಿ ಮಾಡಿದ್ದಾರೆ. ಹಾಗೆ ಇವು ಅತ್ಯಂತ ನಾವೀನ್ಯವಾಗಿ ನಮ್ಮ ಪಾಠವನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಮಾಡಿಕೊಂಡಂತಹ ಒಂದು ಅನೇಕ ಆ್ಯಕ್ಟಿವಿಟಿ ವರ್ಕ್ಸ್ಗಳು ಇವೆಲ್ಲ ಜಾವ್ಲಿನ್ಗೆ ಸಂಬಂಧಪಟ್ಟಂತೆ ಇದೆ. ಆಮೇಲೆ ನಾವು ಇಲ್ಲಿ ಅನೇಕ ರಾಷ್ಟ್ರ ನಾಯಕರ ಬಗ್ಗೆ ಇದೆ, ವಾಲಿಬಾಲ್ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಇದೆ, ಇಲ್ಲಿ ಶಟಲ್ ಕಬಡ್ಡಿ ಕೋರ್ಟ್ ಇದೆ, ಆಮೇಲೆ ಕರಾಟೆಗೆ ಸಂಬಂಧಪಟ್ಟಂತೆ ಇದೆ, ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಬಗ್ಗೆ ಇದೆ, ಇಲ್ಲಿ ಖೋ ಖೋ ಕೌಶಲ್ಯಗಳಿವೆ, ಇಲ್ಲಿ ಕಬಡ್ಡಿ ಬಗ್ಗೆ ಮಾಹಿತಿಗಳಿದೆ, ಇಲ್ಲಿ ಕ್ರಿಕೆಟ್ ಬಗ್ಗೆ ಪರಿಕರಗಳ ಬಗ್ಗೆ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಇಲ್ಲಿ ಅಥ್ಲೆಟಿಕ್ಸ್ ಪ್ಲೇಯರ್ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ, ಕ್ರಿಕೆಟ್ ಪ್ಲೇಯರ್ ಬಗ್ಗೆ ಮಾಹಿತಿ ಕೊಡಲಾಗಿದೆ, ಹಾಕಿ ಕೌಶಲ್ಯ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಇಲ್ಲಿ ನಮಗೆ ಹಸಿ ತರಕಾರಿಗಳನ್ನು ತಿನ್ನೋದರಿಂದ ಏನೇನು ಉಪಯೋಗ ಅನ್ನೋ ದೃಷ್ಟಿಯಿಂದ ಈ ವರ್ಕನ್ನು ಮಾಡಲಾಗಿದೆ. ಇಲ್ಲಿ ರಿಲೇ ಬ್ಯಾಟನ್ನು ರಿಲೇಗೆ ಸಂಬಂಧಪಟ್ಟಂತಹ ಮಾಹಿತಿ ಇಲ್ಲಿದೆ. ಇಲ್ಲಿ ಹ್ಯಾಂಡ್ಬಾಲ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಇದೆ. ಇಲ್ಲಿ ಸೇಮು ಹ್ಯಾಂಡ್ಬಾಲು ಕೌಶಲ್ಯಕ್ಕೆ ಹ್ಯಾಂಡ್ಬಾಲಿಗೆ ಸಂಬಂಧಪಟ್ಟಂಥ ಮಾಹಿತಿಗಳಿವೆ. ಮುದ್ರೆಗಳು, ಯೋಗದಲ್ಲಿ ಬರುವಂತಹ ಮುದ್ರೆಗಳು, ಆ ಮುದ್ರೆಗಳ ಮಹತ್ವ ಹೇಗೆ ಎನ್ನುವಂಥದ್ದು ಇಲ್ಲಿಯೂ ಸಹಿತ ಮುದ್ರೆಗಳ ಮಹತ್ವವನ್ನು ನೀಡಲಾಗಿದೆ. ಇಲ್ಲಿ ಹಾಕಿ, ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ, ನಮ್ಮ ರಾಷ್ಟ್ರೀಯ ಕ್ರೀಡೆ ಬಗ್ಗೆ ಹಾಕಿ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಇಲ್ಲಿ ಹ್ಯಾಂಡ್ಬಾಲ್ ಬಗ್ಗೆ ಮಾಹಿತಿ ಇದೆ. ಇಲ್ಲಿ ಪ್ರಾಣಾಯಾಮ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ, ಹಾಕಿ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಹಾಗೆ ಇಲ್ಲಿ ಆಟೋಟಕ್ಕೆ ಸಂಬಂಧಪಟ್ಟಂಥ ಕೋರ್ಟ್ಗಳು, ಖೋ ಖೋ ಕೋರ್ಟು, ಈ ಥರದ ಮಾಹಿತಿಯನ್ನು ಕೊಡಲಾಗಿದೆ. ಇಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ, ಜಾವ್ಲಿನ್ ಥ್ರೋ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಇಲ್ಲಿ ತಾಳಬದ್ಧ ಚಟುವಟಿಕೆಗಳಾದಂಥ ಲೇಜಿ ಮೂವ್ಸು, ಡೆಂಬೆಲ್ಸ್ ಅವೆಲ್ಲ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಇದು ಹ್ಯಾಂಡ್ಬಾಲಿಗೆ ಸಂಬಂಧಪಟ್ಟಂತಹ ಮಾಹಿತಿ, ಹಾಕಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಇದು ಪ್ಲೇಯರ್ ಬಗ್ಗೆ ಇರುವಂತಹ ಮಾಹಿತಿ. ಇದು ರನ್ನಿಂಗಿಗೆ ಸಂಬಂಧಪಟ್ಟಂತಹ ವೇಗದ ರನ್ನಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀಡಲಾಗಿದೆ. ನಮ್ಮ ಒಲಿಂಪಿಕ್ ಮೆಡಲ್ ಪಡೆದಂತಹ ಆಟಗಾರರು ಮತ್ತು ನಮ್ಮ ಇತ್ತೀಚಿನ ಕ್ರಿಕೆಟ್ ತಾರೆ ಮತ್ತು PT ಉಷಾ ಅವರೆಲ್ಲ ಮಾಹಿತಿಯನ್ನು ನೀಡಲಾಗಿದೆ. ಹಾಕಿ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಇಲ್ಲಿ ನೀವೆಲ್ಲ ಗೊತ್ತಿದೆ, ಪ್ರೋ ಕಬಡ್ಡಿ ಇತ್ತೀಚೆಗೆ ಭಾಳ ಇದಾಗಿದೆ. ಆ ಪ್ರೋ ಕಬಡ್ಡಿ ಆಟದಲ್ಲಿ ಬರುವಂಥ ಪವನ್ ಶರಾವತ್ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಹಾಗೆ ಇಲ್ಲಿ ಯೋಗಾಸನ ಬಗ್ಗೆ, ಸಿಂಹಾಸನ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಇಲ್ಲಿ ನಮಗೆ ಮಮತಾ ಪೂಜಾರಿ ಏನು ಹಾಕಿ ಕಬಡ್ಡಿ ಬಗ್ಗೆ ಅತ್ಯಂತ ಹೆಚ್ಚು ಸಾಧನೆ ಮಾಡಿದಂಥ ಆಟಗಾರ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಪ್ರಕಾಶ್ ಪಡ್ಕೋನಿ ಏನು PV ಸಿಂಧು ಒಂದು ದೊಡ್ಡ ಶಟ್ಲಲ್ಲಿ ಮಹಿಳೆಯರ ಸಾಧನೆ ಹೇಗೆ ಮಾಡ್ತಾರೆ, ಹಾಗೆ ಪುರುಷರ ಸಾಧನೆಯಲ್ಲಿ ಇವರ ಪಾತ್ರ ಬಹಳ ಪ್ರಮುಖವಾಗಿದೆ ಅಂತ ಹೇಳ್ಬೋದು. ಪ್ರೋ ಕಬಡ್ಡಿ ಬಗ್ಗೆ ಇರುವಂತಹ ಪವನ್ ಶರಾವತ್ ಬಗ್ಗೆ ಇರುವಂತಹ ಮಾಹಿತಿ, ಖೋ ಖೋ ಕೋರ್ಟು, ಖೋ ಖೋ ಆಟದ ಬಗ್ಗೆ ಇರುವಂತಹ ಮಾಹಿತಿ. ಹೀಗೆ ನಮ್ಮ ಪಾಠದಲ್ಲಿ ನಾವೀನ್ಯತೆಯನ್ನು ರೂಢಿಸ್ಕೊಳ್ಳಿಕ್ಕೆ ನಾವು ಅನೇಕ ವರ್ಕ್ಸನ್ನು ಮಾಡಲಾಗಿದೆ. ಈ ವರ್ಕ್ಸನ್ನು ಬಳಸಿಕೊಂಡು ನಮ್ಮ ಪಾಠವನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.